ಕೇಳುಗರೆ, ಸ್ವಲ್ಪ ಯೋಚಿಸಿ. ಬೆಳಗ್ಗೆ 7 ಗಂಟೆ ಆಗಿದೆ. ಅಲಾರಂ ಹೊಡೆದ ತಕ್ಷಣ ನಮ್ಮ ಕೈ ನೇರವಾಗಿ ಹೋಗೋದೆಲ್ಲಿಗೆ? ಸ್ಮಾರ್ಟ್ಫೋನ್ ಕಡೆಗೆ ಅಲ್ವಾ? ಹೌದು ಹೌದು. ರಾತ್ರೋರಾತ್ರಿ ಬಂದಿರೋ ವಾಟ್ಸ್ಆಪ್ ಸಂದೇಶಗಳು, ಆಫೀಸ್ನ ಇಮೇಲ್ಗಳು, ಪ್ರಪಂಚದಲ್ಲಿ ಏನೇನಾಗ್ತಾ ಇದೆ ಅನ್ನೋ ನೋಟಿಫಿಕೇಷನ್ಗಳು, ಇದೆಲ್ಲ ನೋಡ್ತಾನೆ ನಾವು ಹಾಸಿಗೆಯಿಂದ ಏಳೋದು. ಖಂಡಿತ. ಆಮೇಲೆ ಎದ್ದ ತಕ್ಷಣ ಒಂದೇ ಸಮನೆ ಓಟ. 8 ಗಂಟೆ ಮೀಟಿಂಗ್ಗೆ ಲಾಗಿನ್ ಆಗಬೇಕು, ಟ್ರಾಫಿಕ್ ದಾಟಿ ಆಫೀಸ್ ತಲುಪಬೇಕು, ಡೆಡ್ಲೈನ್ಗಳನ್ನ ಮುಟ್ಟಬೇಕು. ನಿಜ, ಸಮಯವೇ ಹಣ ಅನ್ನೋ ತರಹ ಒಂದು ಯಂತ್ರದ ಬದುಕಾಗ್ಬಿಟ್ಟಿದೆ ನಮ್ದು. ಎಕ್ಸಾಕ್ಟ್ಲಿ. ಇಂತಹ ಈ ಆಧುನಿಕ ಯಂತ್ರದಂತ್ರ ಬದುಕಿನಲ್ಲಿ ಯಾರಾದ್ರೂ ನಿಂಬಳಿ ಬಂದು ಸ್ವಲ್ಪ ನಿಲ್ಲಿ, ಪ್ರತಿದಿನ ಬೆಳಗ್ಗೆ ಒಂದು ನಿರ್ದಿಷ್ಟ ಸಮಯ ಮೀಸಲಿಡಿ, ಸಾವಿರಾರು ವರ್ಷಗಳ ಹಿಂದಿನ ಒಂದು ಪ್ರಾಚೀನ ಆಚರಣೆಯನ್ನ ಚಾಚೂ ತಪ್ಪದೆ ಪಾಲಿಸಿ ಅಂತ ಹೇಳಿದ್ರೆ ಹೇಗಿರುತ್ತೆ ಹೇಳಿ? ಬಹುಶಃ ನಗು ಬರ್ಬೋದು. ಅಥವಾ ಅದಕ್ಕೆಲ್ಲ ಟೈಮ್ ಎಲ್ಲಿದೆ ಸ್ವಾಮಿ ಅನ್ನೋ ಹತಾಶೆಯ ಉತ್ತರ ಖಂಡಿತ ಬರುತ್ತೆ. ಈ ಒಂದು ಮೂಲಭೂತ ಸಂಘರ್ಷ ಅಂದ್ರೆ ನಮ್ಮ ಆಚರಣೆಗಳು ಮತ್ತೆ ನಮ್ಮ ಇಂದಿನ ಓಟ, ಈ ಸಂಘರ್ಷವೇ ಇಂದಿನ ನಮ್ಮ ಈ ಆಳವಾದ ವಿಶ್ಲೇಷಣೆಯ ಕೇಂದ್ರಬಿಂದು. ನಮ್ಮ ಈ ವಿಶ್ಲೇಷಣೆಗೆ ಸ್ವಾಗತ. ನಮಸ್ಕಾರ. ನೀವು ಹೇಳಿದ್ಹಾಗೆ ಇದು ನಮ್ಮ ಇಂದಿನ ವಾಸ್ತವ. ಒಂದು ಕಡೆ ರಾಕೆಟ್ ವೇಗದಲ್ಲಿ ಓಡ್ತಾ ಇರೋ ನಮ್ಮ ಲೈಫ್ ಸ್ಟೈಲ್, ಮತ್ತೊಂದು ಕಡೆ ನಮ್ಮನ್ನ ನಾವೆಲ್ಲೋ ಮರ್ತುಬಿಡ್ತಾ ಇದ್ದೀವಲ್ಲ ಅನ್ನೋ ಆತಂಕ. ಹೌದು, ಆ ಕಳಿಚಿದ ಕೊಂಡಿಯನ್ನ ಮತ್ತೆ ಸೇರಿಸುವ ಒಂದು ಬೃಹತ್ ಪ್ರಯತ್ನದ ಬಗ್ಗೆ ನಾವಿಂದು ಚರ್ಚೆ ಮಾಡ್ತಾ ಇದ್ದೀವಿ. ಕೇಳುಗರೆ, ಇಂದಿನ ನಮ್ಮ ಈ ಸಂವಾದಕ್ಕೆ ಆಧಾರವಾಗಿ 2 ಪ್ರಮುಖ ಮೂಲಗಳಿವೆ. ಒಂದು, ಶಿವಮೊಗ್ಗದ ಶ್ರೀಮತಿ ವಿದ್ಯಾಭಾರತಿ ಮೆಮೋರಿಯಲ್ ಟ್ರಸ್ಟ್ ಮೇ 20, 2026ರಂದು ಹೊರಡಿಸಿರುವ ಒಂದು ಪತ್ರಿಕಾ ಪ್ರಕಟಣೆ. ಎರಡನೆಯದು, ಶೀಘ್ರದಲ್ಲೇ ಬಿಡುಗಡೆಯಾಗಲಿರುವ ಸಂಧ್ಯಾವಂದನೆಯ ಅಂತರಂಗ ಅನ್ನೋ ಒಂದು ಬೃಹತ್ ಗ್ರಂಥದ ಮುನ್ನುಡಿ ಹಾಗೂ ಆಶೀರ್ವಚನದ ಪ್ರತಿಗಳು. ಓ, ಆ ಗ್ರಂಥದ ಬಗ್ಗೆ ಕೇಳಿದ್ರೇನೆ ಆಶ್ಚರ್ಯ ಆಗುತ್ತೆ. ನಿಜ. ನಮ್ಮ ಇಂದಿನ ಉದ್ದೇಶ ಬಹಳ ಸ್ಪಷ್ಟವಾಗಿದೆ. ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ಮಾಡೋ ಒಂದು ಸಾಮಾನ್ಯ ಆಚರಣೆಯ ಬಗ್ಗೆ ಬರೋಬ್ಬರಿ 425 ಪುಟಗಳಷ್ಟು ದೊಡ್ಡ ಗ್ರಂಥ ಬರೆಯೋ ಅಗತ್ಯವಾದ್ರೂ ಏನಿದೆ? ಹೌದು, ಕೇವಲ ಮಂತ್ರಗಳನ್ನ ಉಚ್ಚರಿಸೋ ಪ್ರಕ್ರಿಯೆಗೆ ಇಷ್ಟು ಆಳಗಾದ ವಿಶ್ಲೇಷಣೆ ಯಾಕೆ ಬೇಕು ಅಲ್ವಾ? ಅದೇ. ಮತ್ತು ಈ ಕೃತಿಯ ಮೂಲಕ ಲೇಖಕರು ಇಂದಿನ ಪೀಳಿಗೆಗೆ ನೀಡ್ತಾ ಇರೋ ಸಂದೇಶವೇನು ಅನ್ನೋದನ್ನ ನಾವು ಇವತ್ತು ಡಿಕೋಡ್ ಮಾಡ್ತಾ ಇದ್ದೀವಿ. ಈ 425 ಪುಟಗಳ ಗ್ರಂಥದ ಪ್ರಸ್ತುತತೆಯನ್ನ ನಾವು ಅರ್ಥ ಮಾಡ್ಕೋಬೇಕಾದ್ರೆ ನಾವು ಮೊದಲು ಲೇಖಕರು ಎತ್ತಿರೋ ಮೂಲಭೂತ ಸಮಸ್ಯೆಯ ಕಡೆಗೆ ಗಮನ ಹರಿಸಬೇಕು. ಖಂಡಿತ. ಅವರು ಆ ಪ್ರಕಟಣೆಯಲ್ಲಿ ಅದರ ಬಗ್ಗೆ ವಿವರವಾಗಿ ಹೇಳಿದ್ದಾರೆ ಅಲ್ವಾ? ಹೌದು. ವಿದ್ಯಾಭಾರತಿ ಗ್ರಂಥಮಾಲಾ 2 ಇದರ ಅಡಿಯಲ್ಲಿ ಸಿದ್ಧವಾಗಿರೋ ಈ ಕೃತಿಯ ಹೆಸರು ಸಂಧ್ಯಾವಂದನೆಯ ಅಂತರಂಗ ಸಂಪುಟ 1. ಲೇಖಕರಾದ ವಿಜಯೇಂದ್ರ ರಾಮನಾಥ ಭಟ್ಟರು ತಮ್ಮ ಆ ಅಂತರಂಗದ ನುಡಿಯಲ್ಲಿ ಒಂದು ಬಹುದೊಡ್ಡ ಕಳಕಳಿಯನ್ನ ವ್ಯಕ್ತಪಡಿಸಿದ್ದಾರೆ. ಏನದು? ಏನಪ್ಪಾ ಅಂದ್ರೆ, ಉಪನಯನ ಅಂದ್ರೆ ನಾವು ಬ್ರಹ್ಮೋಪದೇಶ ಅಂತ ಕರಿತೀವಲ್ಲ, ಆ ಸಂಸ್ಕಾರವಾದ ದಿನದಿಂದ ಪ್ರತಿದಿನವೂ ಒಬ್ಬ ವ್ಯಕ್ತಿ ಮಾಡ್ಬೇಕಾದ ಕಡ್ಡಾಯ ಆಚರಣೆ ಈ ಸಂಧ್ಯಾವಂದನೆ. ಆದ್ರೆ ವಾಸ್ತವದಲ್ಲಿ ಇಂದು ಉಪನಯನ ಅನ್ನೋದು ಕೇವಲ ಒಂದು ಈವೆಂಟ್ ಮ್ಯಾನೇಜ್ಮೆಂಟ್ ಕಾರ್ಯಕ್ರಮ ಆಗ್ಬಿಟ್ಟಿದೆ. ಕೇವಲ ಫೋಟೋಶೂಟ್ಗೆ ಮಾತ್ರ ಸೀಮಿತ ಆಗ್ತಾ ಇದೆಯೇನೋ ಅನ್ನೋ ಕಟ್ಟು ಸತ್ಯವನ್ನ ಅವರು ತಿರುದಿಡ್ತಾರೆ. ಎಕ್ಸಾಕ್ಟ್ಲಿ. ಆ ಅಂತರಂಗದ ನುಡಿಯನ್ನ ಓದಿದಾಗ ನನ್ಗೂ ಅದೇ ಅನ್ನಿಸ್ತು. ಅವರು ಇಂದಿನ ದಿನಚರಿಯನ್ನ ಬಹಳ ಮಾರ್ಮಿಕವಾಗಿ ವಿವರಿಸಿದ್ದಾರೆ. ಹೌದು. ಇಂದಿನ ಮಕ್ಕಳು ಬೆಳಗ್ಗೆ ಎದ್ದ ಕೂಡಲೇ ಆಂಗ್ಲ ಭಾಷೆಯ ಪಾಠಗಳು, ಟ್ಯೂಷನ್, ಶಾಲೆಗೆ ಹೋಗೋ ಆತುರದಲ್ಲೇ ಇರ್ತಾರೆ. ಇಂಥ ಹೊತ್ತಿನಲ್ಲಿ ಊಟ ಮಾಡೋಕ್ಕೆ, ತಿಂಡಿ ತಿನ್ನೋಕ್ಕೆ, ಟಿವಿ ನೋಡೋದಕ್ಕೆ ಯಾರಿಗೂ ತೊಂದರೆ ಆಗೋದಿಲ್ಲ. ನಿಜ. ಆದ್ರೆ ಸಂಧ್ಯಾವಂದನೆಯಂತಹ ಆಚರಣೆಗೆ ಮಾತ್ರ ನಮ್ಗೆ ಸಮಯವಿಲ್ಲ ಅನ್ನೋ ಅತ್ಯಂತ ಸುಲಭದ ನೆಪ ಸಿಕ್ಬಿಡುತ್ತೆ. ಇಲ್ಲಿ ಲೇಖಕರು ಕೇವಲ ಮಕ್ಕಳನ್ನು ದೂರ್ತಾ ಇಲ್ಲ, ಬದಲಾಗಿ ಆ ಇಡೀ ವ್ಯವಸ್ಥೆಯನ್ನೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ಪಾಶ್ಚಾತ್ಯರ ಸಂಸರ್ಗ ಮತ್ತೆ ಈ ಆಂಗ್ಲ ಭಾಷೆಯ ವ್ಯಾಮೋಹ ನಮ್ಮ ಆದ್ಯತೆಗಳನ್ನ ಹೇಗೆ ಬದಲಾಯಿಸಿದೆ ಅಂತ ವಿಶ್ಲೇಷಣೆ ಮಾಡಿದ್ದಾರೆ. ಖಂಡಿತ. ಇದರ ಜೊತೆಗೆ ಅವರು ಬೆಟ್ಟು ಮಾಡಿರೋ ಮತ್ತೊಂದು ಪ್ರಮುಖ ಅಂಶ ಏನಪ್ಪಾ ಅಂದ್ರೆ, ಕಲಿಸುವವರಲ್ಲಿ ಮತ್ತು ಕಲಿಯುವವರಲ್ಲಿ ಇರೋ ಗೊಂದಲ. ಅಂದ್ರೆ ಆ ಪಾಠಭೇದಗಳ ಬಗ್ಗೆ ಹೇಳ್ತಾ ಇದ್ದೀರಾ? ಹೌದು. ನೋಡಿ, ಉಪನಯನದ ಸಮಯದಲ್ಲಿ ಪುರೋಹಿತರು ಬಂದು ಕೇವಲ ಆ ದಿನದ ಮಟ್ಟಿಗೆ ಅಂದ್ರೆ ನಾಮಕಾವಸ್ಥೆಗೆ ಅನ್ನೋ ಹಾಗೆ ಮಂತ್ರಗಳನ್ನ ಹೇಳ್ಕೊಡ್ತಾರೆ. ಆ ನಂತರ ಅದನ್ನ ಯಾವ ಪಾಲಕರು ಮುಂದುವರಿಸ್ಕೊಂಡು ಹೋಗೋ ಬಗ್ಗೆ ಗಮನ ಹರಿಸೋದೇ ಇಲ್ಲ. ಅದೆಲ್ಲ ಆ ದಿನಕ್ಕೆ ಮಾತ್ರ ಸೀಮಿತ ಅಂತ ಅನ್ಕೊಳ್ಬಿಡ್ತಾರೆ. ಹೌದು. ಒಂದು ವೇಳೆ ಯಾವುದೋ ಒಬ್ಬ ಯುವಕನಿಗೆ ಇದನ್ನ ಕಲಿಬೇಕು ಅನ್ನೋ ಆಸಕ್ತಿ ಹುಟ್ಟಿತು ಎಂದೇ ಇಟ್ಕೊಳ್ಳೋಣ, ಅವನು ಹೋಗಿ ಯಾರನ್ನಾದ್ರೂ ಕೇಳಿದ್ರೆ ಅಲ್ಲಿ ಸಂಧ್ಯಾವಂದನೆ 1000 ಪಾಠ ಅನ್ನೋ ಪ್ರಚಲಿತ ಗಾದೆ ಮಾತಿನಂತೆ 100 ಪಾಠಭೇದಗಳಿವೆ.
ಓ, ಯಾರು ಹೇಳೋದು ಸರಿ ಯಾವುದು ತಪ್ಪು ಅನ್ನೋ ಗೊಂದಲ ಶುರುವಾಗತ್ತೆ. ಅದೇ ಈ ಮೂಲಭೂತ ಗೊಂದಲವೇ ಆಸಕ್ತ ಯುವಕನನ್ನ ಅದರಿಂದ ಶಾಶ್ವತವಾಗಿ ದೂರ ಉಳಿಯುವಂತೆ ಮಾಡಿಬಿಡುತ್ತೆ. ಈ ಗೊಂದಲಗಳ ಬಗ್ಗೆ ಯೋಚಿಸ್ತಾ ಇದ್ದಾಗ ನನಗೊಂದು ದೈನಂದಿನ ತಂತ್ರಜ್ಞಾನದ ಉದಾಹರಣೆ ನೆನಪಿಗೆ ಬಂತು. ನಮ್ಮ ಪ್ರಾಚೀನ ಆಚರಣೆಗಳು ಮತ್ತು ಇಂದಿನ ಆಧುನಿಕ ಬದುಕು ಹೇಗಿದೆ ಗೊತ್ತಾ? ಹೇಗೆ? ನಾವು ಪ್ರತಿದಿನ ಬಳಸುವ ಲ್ಯಾಪ್ಟಾಪ್ನ ಆಪರೇಟಿಂಗ್ ಸಿಸ್ಟಮ್ ಅಥವಾ OS ಅನ್ನೇ ನಾವು ಅಪ್ಡೇಟ್ ಮಾಡದೆ ಅಥವಾ ಅದು ಹೇಗೆ ಕೆಲಸ ಮಾಡುತ್ತೆ ಅಂತಲೇ ಅರ್ಥ ಮಾಡ್ಕೊಳ್ದೆ ಅದರ ಮೇಲೆ ದಿನಕ್ಕೊಂದು ಹೊಸ ಭಾರವಾದ ಆಪ್ಗಳನ್ನ ಇನ್ಸ್ಟಾಲ್ ಮಾಡಕ್ ಪ್ರಯತ್ನ ಪಟ್ಟಾಗೆ. ವಾಹ್, ಇದು ಬಹಳ ಚೆನ್ನಾಗಿದೆ ಉದಾಹರಣೆ. ಅಲ್ಲ, ನಮ್ಮ ವೃತ್ತಿ, ಬ್ಯಾಂಕ್ ಬ್ಯಾಲೆನ್ಸ್, ದುಬಾರಿ ಕಾರು, ಸಾಮಾಜಿಕ ಜಾಲತಾಣದ ಇಮೇಜ್ ಇವೆಲ್ಲವೂ ಆ ಹೊಸ ಆಪ್ಗಳಿದ್ದ ಹಾಗೆ. ಆದರೆ ನಮ್ಮ ಆಂತರಿಕ ಸಂಸ್ಕಾರ, ನಮ್ಮ ಮೂಲ್ಯಗಳು ಮತ್ತು ಈ ಸಂಧ್ಯಾವಂದನೆಯಂತಹ ಆಚರಣೆಗಳು ಆ ಲ್ಯಾಪ್ಟಾಪ್ನ ಮೂಲ OS. ಇದು ಇಂದಿನ ಪರಿಸ್ಥಿತಿಯನ್ನ ವಿವರಿಸೋಕೆ ಹೇಳಿ ಮಾಡಿಸಿದಂತಹ ಉದಾಹರಣೆ. ಆ ಮೂಲ ತಂತ್ರಾಂಶವೇ ಸರಿಯಿಲ್ದೇ ಇದ್ರೆ ಅಥವಾ ಅದರಲ್ಲಿ ವೈರಸ್ ಇದ್ರೆ ಏನಾಗುತ್ತೆ? ಸಿಸ್ಟಮ್ ಖಂಡಿತ ಕ್ರ್ಯಾಶ್ ಆಗುತ್ತೆ. ಹೌದು, ಮೇಲಿನ ಆಪ್ಗಳು ಎಷ್ಟೇ ದುಬಾರಿಯಾಗಿದ್ರೂ ಎಷ್ಟೇ ಆಕರ್ಷಕವಾಗಿದ್ರೂ ಆ ಲ್ಯಾಪ್ಟಾಪ್ ಒಂದಲ್ಲ ಒಂದು ದಿನ ಕ್ರ್ಯಾಶ್ ಆಗ್ಲೇಬೇಕು. ಇಂದು ನಾವು ನಮ್ಮ ಸುತ್ತಮುತ್ತ ನೋಡ್ತಾ ಇರೋ ಬರ್ನ್ಔಟ್, ಮಾನಸಿಕ ಒತ್ತಡ, ಖಿನ್ನತೆ ಇವೆಲ್ಲವೂ ಆ ಸಿಸ್ಟಮ್ ಕ್ರ್ಯಾಶ್ನ ಲಕ್ಷಣಗಳೇ ಆಗಿವೆ. ಆಚರಣೆಗಳ ಹಿಂದಿನ ಅರ್ಥ ತಿಳಿಯದೆ ಕೇವಲ ಯಾಂತ್ರಿಕವಾಗಿ ಬದುಕ್ತ್ರೆ ನಮ್ಮ ಆಂತರಿಕ ತಳಪಾಯವೇ ಅಲುಗಾಡುತ್ತೆ ಅನ್ನೋದು ಲೇಖಕರ ಮುಖ್ಯವಾದ ವಾದ ಅಲ್ವಾ? ಎಕ್ಸಾಕ್ಟ್ಲಿ. ಆದ್ರೆ ಇಲ್ಲಿ ನಂದೊಂದು ಪ್ರಶ್ನೆ ಇದೆ. ಈ ಮೂಲಭೂತ ತಳಪಾಯವನ್ನ ಅರ್ಥ ಮಾಡ್ಕೊಳ್ಳೋಕೆ ಕೇವಲ ಸಂಧ್ಯಾವಂದನೆಯೇ ಯಾಕೆ? ಇದರ ಬಗ್ಗೆ ಮೂಲಗಳಲ್ಲಿ ಏನಾದರೂ ಆಳವಾದ ವಿಶ್ಲೇಷಣೆ ಇದೆಯಾ? ಖಂಡಿತ ಇದೆ. ಯಾಕಂದ್ರೆ ಈ ಗ್ರಂಥದಲ್ಲಿ ಗೋಕರ್ಣ ಮಠಾಧೀಶರ ಆಶೀರ್ವಚನವನ್ನು ಪ್ರಸ್ತಾಪಿಸಲಾಗಿದೆ. ಅಲ್ಲಿರುವ ಒಂದು ಶ್ಲೋಕದ ಬಗ್ಗೆ ನಾವು ಇವತ್ತು ಮಾತನಾಡಲೇಬೇಕು. ಹೌದು, ಶ್ರೀ ಸಂಸ್ಥಾನ ಗೋಕರ್ಣ ಪರ್ತಗಾಳಿ ಜೀವೋತ್ತಮ ಮಠದ ಶ್ರೀಮದ್ ವಿದ್ಯಾಧೀಶ ತೀರ್ಥ ಶ್ರೀಪಾದ ವಡೇರ ಸ್ವಾಮೀಜಿಯವರು ನೀಡಿರುವ ಆಜ್ಞಾರಾಯಸ ಪತ್ರ ಅಂದ್ರೆ ಆ ಅನುಗ್ರಹ ಸಂದೇಶದಲ್ಲಿ ಈ ಪ್ರಶ್ನೆಗೆ ನೇರವಾದ ಉತ್ತರವಿದೆ. ಓ, ಆ ಶ್ಲೋಕ ಏನ್ ಹೇಳುತ್ತೆ? ಅವರು ವಿಪ್ರೋ ವೃಕ್ಷಸ್ತಸ್ಯ ಮೂಲಂಚ ಸಂಧ್ಯಾ ವೇದಃ ಶಾಖಾ ಧರ್ಮಕರ್ಮಾಣಿ ಪತ್ರಂ ಅನ್ನೋ ಒಂದು ಅತ್ಯಂತ ಆಳವಾದ ಅರ್ಥವುಳ್ಳ ಶ್ಲೋಕವನ್ನ ಉಲ್ಲೇಖಿಸಿದ್ದಾರೆ. ಅಂದ್ರೆ ಇದನ್ನೇ ನಾವು ಮರದ ರೂಪಕ ಅಂತ ಕರಿಬಹುದಲ್ವಾ? ಹೌದು. ಸ್ವಾಮೀಜಿಯವರ ಪ್ರಕಾರ ಆಧ್ಯಾತ್ಮಿಕ ಸಾಧಕನನ್ನ ಅಥವಾ ಬ್ರಾಹ್ಮಣನನ್ನ ಒಂದು ಮರಕ್ಕೆ ಹೋಲಿಸಲಾಗಿದೆ. ಆ ಮರದ ಬೇರು ಯಾವಪ್ಪ ಅಂದ್ರೆ ಅದು ಈ ಸಂಧ್ಯಾವಂದನೆ. ಓಕೆ. ವೇದಗಳು ಆ ಮರದ ರೆಂಬೆಕೊಂಬೆಗಳು ಮತ್ತು ನಾವು ಪ್ರತಿದಿನ ಸಮಾಜದಲ್ಲಿ ಮಾಡೋ ಧರ್ಮಕರ್ಮಗಳು ಅದರ ಎಲೆಗಳು. ಬೇರನ್ನೇ ಕತ್ತರಿಸಿದ್ರೆ ಕೊಂಬೆ ಎಲೆಗಳು ಉಳಿಯೋಕ್ ಸಾಧ್ಯನಾ? ಒಂದು ನಿಮಿಷ, ನನಗಿಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇದೆ. ಇದನ್ನೇ ನಾನು ಆಗ್ಲೇ ಕೇಳೋಕ್ ಹೊರಟಿದ್ದು. ಮೇಲ್ನೋಟಕ್ಕೆ ಈ ಮರದ ರೂಪಕ ಬಹಳ ಚೆನ್ನಾಗಿ ಕೇಳಿಸುತ್ತೆ. ಆದ್ರೆ ಸ್ವಲ್ಪ ಲಾಜಿಕಲ್ ಆಗಿ ಯೋಚಿಸಿ, ಕೇವಲ ಒಂದು ನಿರ್ದಿಷ್ಟ ಆಚರಣೆಯಿಂದ, ಪ್ರತಿದಿನ ಬೆಳಿಗ್ಗೆ 10 ನಿಮಿಷ ಮಾಡೋ ಕೇವಲ ಒಂದು ಪ್ರಕ್ರಿಯೆಯಿಂದ ಇಡೀ ಮನುಷ್ಯನ ವ್ಯಕ್ತಿತ್ವವನ್ನ ಅಳೆಯೋಕ್ ಸಾಧ್ಯನಾ? ಇದು ಇಂದಿನ ಯುವಜನತೆ ಕೇಳೋ ಸಾಮಾನ್ಯ ಪ್ರಶ್ನೆನೆ ಅಲ್ವಾ? ನಾನು ಸಂಧ್ಯಾವಂದನೆ ಮಾಡದಿದ್ರು ಸಮಾಜದಲ್ಲಿ ಯಾರಿಗೂ ತೊಂದರೆ ಕೊಡದೆ ನನ್ನ ಪಾಡಿಗೆ ನಾನು ಧರ್ಮದಿಂದ ಪ್ರಾಮಾಣಿಕವಾಗಿ ಬದುಕಿದ್ರೆ ಸಾಲ್ದೆ ಆ ಎಲೆಗಳು ತಾನಾಗಿಯೇ ಹಸಿರಾಗಿರೋದಿಲ್ವಾ? ಕೇವಲ ಒಂದು ಮಂತ್ರಪಠಣವೇ ಬೇರು ಅಂತ ಹೇಳೋದು ಸ್ವಲ್ಪ ಅತಿಶಯೋಕ್ತಿ ಅಂತ ಅನ್ಸಲ್ವಾ? ನೀವು ಕೇಳ್ತಾ ಇರೋದು ಬಹಳ ಪ್ರಾಯೋಗಿಕವಾದ ಪ್ರಶ್ನೆ. ಸಮಾಜದಲ್ಲಿ ಒಳ್ಳೆಯವನಾಗಿರೋದು, ಪ್ರಾಮಾಣಿಕವಾಗಿರೋದು ಖಂಡಿತವಾಗಿಯೂ ಮುಖ್ಯ. ಅವು ಎಲೆಗಳೇ. ಆದರೆ ಆ ಎಲೆಗಳಿಗೆ ಪೋಷಕಾಂಶ ಎಲ್ಲಿಂದ ಬರುತ್ತೆ? ಜೀವನದಲ್ಲಿ ಎಲ್ಲವೂ ಸುಸೂತ್ರವಾಗಿ ನಡೀತಾ ಇರುವಾಗ ಪ್ರಾಮಾಣಿಕವಾಗಿರೋದು ಬಹಳ ಸುಲಭ. ಅದು ನಿಜ. ಆದರೆ ಒಂದು ದೊಡ್ಡ ಆರ್ಥಿಕ ನಷ್ಟ ಆದಾಗ, ವೃತ್ತಿಯಲ್ಲಿ ಹಿನ್ನಡೆಯಾದಾಗ ಅಥವಾ ಸಂಬಂಧಗಳು ಮುರಿದು ಬಿದ್ದಾಗ್ಲೂ ಅದೇ ಮಾನಸಿಕ ಸಮತೋಲನ ಕಾಯ್ದುಕೊಳ್ಳೋಕ್ ಸಾಧ್ಯನಾ? ಅದು ಸ್ವಲ್ಪ ಕಷ್ಟ. ಆ ಬಿರುಗಾಳಿಯ ಸಮಯದಲ್ಲಿ ಮರವನ್ನ ಹಿಡಿದಿಟ್ಕೊಳ್ಳೋದು ಆ ಮೇಲಿರೋ ಎಲೆಗಳಲ್ಲ, ಆಳವಾಗಿ ಇಳಿದಿರೋ ಆ ಬೇರುಗಳು. ಲೇಖಕರು ಈ ಸಂಧ್ಯಾವಂದನೆಯನ್ನ ಕೇವಲ ಒಂದು ಮಂತ್ರಪಠನ ಅಂತ ನೋಡ್ತಾ ಇಲ್ಲ. ಓ, ಮತ್ತೆ ಹೇಗೆ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ? ಬದಲಾಗಿ ಅದೊಂದು ಮಾನಸಿಕ ತರಬೇತಿ ಅಂತ ವಿಶ್ಲೇಷಣೆ ಮಾಡ್ತಾರೆ. ಇದೇ ಕಾರಣಕ್ಕೆ ಅವರು ಈ ಗ್ರಂಥವನ್ನ ನೇರವಾಗಿ ಭಗವದ್ಗೀತೆಯ ತತ್ವಗಳಿಗೆ ಸಮನ್ವಯಗೊಳಿಸಿದ್ದಾರೆ. ವಾವ್! ಭಗವದ್ಗೀತೆಗೂ ಈ ಬೆಳಗಿನ ಆಚರಣೆಗೂ ಇರೋ ಕೊಂಡಿ ಏನು? ಅದು ಹೇಗೆ ಲಿಂಕ್ ಆಗುತ್ತೆ? ನೋಡಿ, ಗೀತೆಯ ಒಟ್ಟು 18 ಅಧ್ಯಾಯಗಳನ್ನ ತಲಾ 6 ಅಧ್ಯಾಯಗಳ 3 ವಿಭಾಗಗಳಾಗಿ ವಿಂಗಡಣಿಸಲಾಗಿದೆ ಅಂತ ಗ್ರಂಥದಲ್ಲಿ ವಿವರಿಸಲಾಗಿದೆ. ಓಕೆ. ಮೊದಲ 6 ಅಧ್ಯಾಯಗಳು ಕರ್ಮಯೋಗ,
ನಡುವಿನ 6 ಅಧ್ಯಾಯಗಳು ಭಕ್ತಿಯೋಗ ಮತ್ತು ಕೊನೆಯ 6 ಅಧ್ಯಾಯಗಳು ಜ್ಞಾನಯೋಗ. ಈಗ ನಾವು ಚರ್ಚೆ ಮಾಡ್ತಾ ಇರೋ ಈ 425 ಪುಟಗಳ ಸಂಪುಟ 1ರ ಉಪಶೀರ್ಷಿಕೆ ಏನಿದೆ ಅಂತ ಗಮನಿಸಿ. ಭಕ್ತಿಯುಕ್ತ ಕರ್ಮಯೋಗ ಅಲ್ವಾ? ಎಕ್ಸಾಕ್ಟ್ಲಿ, ಭಕ್ತಿಯುಕ್ತ ಕರ್ಮಯೋಗ. ಓ, ಅಂದ್ರೆ ಇದು ಕೇವಲ ಮಂತ್ರಗಳನ್ನ ಬಾಯ್ಪಾಠ ಮಾಡೋದಲ್ಲ ಅಂತಾಯ್ತು. ನಿಖರವಾಗಿ. ನೀವು ಯಾಂತ್ರಿಕವಾಗಿ ಮನಸ್ಸು ಎಲ್ಲೋ ಇದ್ದು ಕೇವಲ ಬಾಯಿಯಲ್ಲಿ ಮಂತ್ರ ಹೇಳಿದ್ರೆ ಅದು ಕೇವಲ ಒಣಕರ್ಮ. ಅದರಿಂದ ಯಾವ ಪ್ರಯೋಜನವೂ ಇಲ್ಲ. ಖಂಡಿತ, ಅದಕ್ಕೆ ಅರ್ಥನೇ ಇಲ್ಲ. ಆದ್ರೆ ಆ ಮಂತ್ರಗಳ ಅರ್ಥವನ್ನ ತಿಳಿದು ಪ್ರಕೃತಿಗೆ ಮತ್ತು ಆಸಕ್ತಿಗೆ ಶರಣಾಗುವ ಮನೋಭಾವದಿಂದ, ಅಂದ್ರೆ ಭಕ್ತಿಯಿಂದ, ಪ್ರತಿದಿನ ಶಿಸ್ತಿನಿಂದ ಆ ಕಾರ್ಯವನ್ನ ಮಾಡಿದಾಗ ಅದು ಭಕ್ತಿಯುಕ್ತ ಕರ್ಮಯೋಗ ಆಗುತ್ತೆ. ವಾವ್, ಇದು ಬಹಳ ಆಳವಾದ ಯೋಚನೆ. ಹೌದು. ಸಂಪುಟ 1 ಕರ್ಮಯೋಗವಾದ್ರೆ ಲೇಖಕರು ಸಿದ್ಧಪಡಿಸುತ್ತಿರುವ ಮುಂದಿನ ಸಂಪುಟ 2ನ್ನ ಭಕ್ತಿಯುಕ್ತ ಜ್ಞಾನಯೋಗ ಅಂತ ಹೆಸರಿಸಿದ್ದಾರೆ. ಅಂದ್ರೆ ನೀವು ಬೆಳಿಗ್ಗೆದ್ದು 10 ನಿಮಿಷ ಏಕಾಗ್ರತೆಯಿಂದ ಕೂರುವ ಆ ಪ್ರಕ್ರಿಯೆ ಇದೆಯಲ್ಲ, ಅದು ನಿಮ್ಮ ಇಡೀ ದಿನದ ಸವಾಲುಗಳನ್ನ ಎದುರಿಸೋಕೆ ಸಿದ್ಧಪಡಿಸುವ ಒಂದು ಅತ್ಯುನ್ನತ ಮೈಂಡ್ಫುಲ್ನೆಸ್ ಅಭ್ಯಾಸ ಇದ್ದಂತೆ. 100ಕ್ಕೆ 100 ಸತ್ಯ. ಇದೊಂದು ಮೈಂಡ್ಫುಲ್ನೆಸ್ ಟೂಲ್. ಇದು ನಿಜಕ್ಕೂ ನನ್ನ ದೃಷ್ಟಿಕೋನವನ್ನೇ ಬದಲಾಯಿಸುವಂತ ವಿಚಾರ. ಅಂದ್ರೆ ನಮ್ಮ ಪ್ರಾಚೀನರು ಈ ಸಂಧ್ಯಾವಂದನೆಯನ್ನ ಕೇವಲ ದೇವರಿಗೆ ಹೆದರಿ ಮಾಡೋ ಪೂಜೆಯಾಗಿ ವಿನ್ಯಾಸ ಮಾಡಿರ್ಲಿಲ್ಲ. ಖಂಡಿತ ಇಲ್ಲ. ಬದಲಾಗಿ ಪ್ರತಿದಿನ ಬೆಳಿಗ್ಗೆ ನಮ್ಮ ಮನಸ್ಸನ್ನ ಕ್ಯಾಲಿಬ್ರೇಟ್ ಮಾಡೋ, ನಮ್ಮ ಫೋಕಸ್ಸನ್ನ ಸರಿಪಡಿಸೋ ಒಂದು ಟೂಲ್ ಆಗಿ ನೀಡಿದ್ರು ಅಲ್ವಾ? ಹೌದು, ಇದು ಒಂದು ರೀತಿಯ ಸೆಲ್ಫ್ ಕ್ಯಾಲಿಬ್ರೇಷನ್. ನಾವು ಆ ಟೂಲನ್ನ ಕೇವಲ ಮೂಢನಂಬಿಕೆ ಅಂತ ಪಕ್ಕಕ್ಕಿಟ್ಟು ಈಗ ಲಕ್ಷಾಂತರ ರೂಪಾಯಿ ಕೊಟ್ಟು ಪಾಶ್ಚಾತ್ಯರ ಮೈಂಡ್ಫುಲ್ನೆಸ್ ಕೋರ್ಸ್ಗಳಿಗೆ ಸೇರ್ಕೊಳ್ತಿದೀವಿ. ಈ ವಾಸ್ತವವನ್ನ 425 ಪುಟಗಳಲ್ಲಿ ಯಾವುದೇ ಗೊಂದಲವಿಲ್ಲದಂತೆ ದಾಖಲಿಸೋದು ನಿಜಕ್ಕೂ ಒಂದು ದೊಡ್ಡ ಸಾಹಸವೇ ಸರಿ. ಖಂಡಿತ. ಮತ್ತು ಇಂಥ ಬೃಹತ್ತಾದ ಕಾರ್ಯ ಎಂದಿಗೂ ಒಬ್ಬನೇ ವ್ಯಕ್ತಿಯಿಂದ ಸಾಧ್ಯವಿಲ್ಲ. ಇದೊಂದು ಇಡೀ ಸಮುದಾಯದ ಬದ್ಧತೆಯನ್ನ ಬೇಡುತ್ತೆ. ಹೌದು, ಆ ಪತ್ರಿಕಾ ಪ್ರಕಟಣೆಯಲ್ಲಿ ಉಲ್ಲೇಖಿಸಿರೋ ಸಾಂಘಿಕ ಪ್ರಯತ್ನದ ವಿವರಗಳು ಕೂಡ ಬಹಳ ಕುತೂಹಲಕಾರಿಯಾಗಿವೆ. ನಾವು ಮೂಲಗಳನ್ನ ಸೂಕ್ಷ್ಮವಾಗಿ ಗಮನಿಸಿದಾಗ ಈ ಜ್ಞಾನಯಜ್ಞದಲ್ಲಿ ಕೈಜೋಡಿಸಿದ ಅನೇಕರ ಹೆಸರುಗಳು ಮತ್ತು ಅವರ ನಿಸ್ವಾರ್ಥ ಸೇವೆ ಎದ್ದು ಕಾಣುತ್ತೆ. ಕೇವಲ ಲೇಖಕರಾದ ವಿಜಯೇಂದ್ರ ರಾಮನಾಥ ಭಟ್ರು ಮಾತ್ರವಲ್ಲ, ತೀರ್ಥಹಳ್ಳಿಯ ವೇದಮೂರ್ತಿ ರಾಮದಾಸ್ ಶ್ರೀನಿವಾಸ ಭಟ್ರು ಈ ಕೃತಿಯ ಸಂಪಾದಕತ್ವ ಮತ್ತು ಆ ರಕ್ಷಾಪುಟ ವಿನ್ಯಾಸದ ಜವಾಬ್ದಾರಿಯನ್ನ ಅತ್ಯಂತ ಶ್ರದ್ಧೆಯಿಂದ ನಿಭಾಯಿಸಿದ್ದಾರೆ. ಹೌದು. ಹಾಗೆಯೇ ಶಿವಮೊಗ್ಗದ ಶ್ರೀಮತಿ ಮತ್ತು ಶ್ರೀ ಪವಮಾನವಿ ಭಟ್ಟರ ಸಹಯೋಗ, ಸೋಮೇಶ್ವರದ ಭಜಕ ವೃಂದದ ಸ್ಫೂರ್ತಿ ಮತ್ತು ಈ ಬೃಹತ್ ಗ್ರಂಥವನ್ನ ಕಾಗದದ ಮೇಲೆ ತಂದಿರೋ ಬೆಂಗಳೂರಿನ ರಾಷ್ಟ್ರೋತ್ಥಾನ ಮುದ್ರಣಾಲಯದ ಕೆಲಸ. ಇವೆಲ್ಲವನ್ನು ನೋಡಿದಾಗ ಪರಂಪರೆಯ ಉಳಿವು ಕೇವಲ ಒಬ್ಬ ವ್ಯಕ್ತಿಯ ಆಸಕ್ತಿಯಿಂದ ಆಗೋದಿಲ್ಲ, ಅದಕ್ಕೆ ಇಡೀ ಸಮಾಜದ ಬೆಂಬಲ ಬೇಕು ಅನ್ನೋದು ಸ್ಪಷ್ಟವಾಗುತ್ತೆ. ಅಷ್ಟೇ ಅಲ್ಲ, ಈ ಗ್ರಂಥವನ್ನ ಮಾರುಕಟ್ಟೆಗೆ ಬಿಡುವ ಮುನ್ನ ಅವರು ತೋರಿರೋ ಶ್ರದ್ಧೆ ಮತ್ತು ಸಮರ್ಪಣಾ ಭಾವ ಇದೆಯಲ್ಲ, ಅದು ಕೂಡ ಅವರ ನಿಸ್ವಾರ್ಥತೆಗೆ ಕನ್ನಡಿ ಹಿಡಿಯುತ್ತೆ. ಹೌದು, ಆ ಪುಸ್ತಕವನ್ನ ಮೊದಲು ದೇವರಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ ಅಲ್ವಾ? ಹೌದು. ಮುದ್ರಣ ಕಾರ್ಯ ಮುಗಿಯುತ್ತಲೇ ಪ್ರಥಮವಾಗಿ ಅದನ್ನ ದೇವರು ಮತ್ತು ಗುರುಗಳ ಸನ್ನಿಧಾನಕ್ಕೆ ಅರ್ಪಿಸುವ ಸಂಕಲ್ಪ ಮಾಡಿದ್ದಾರೆ. ಶಿವಮೊಗ್ಗ, ತೀರ್ಥಹಳ್ಳಿ, ಸೋಮೇಶ್ವರ ಹಾಗೂ ಗೋವಾದ ರಾಮನಾಥಿ ಪೋಂಡಾದ ಪ್ರಮುಖ ದೇವಸ್ಥಾನಗಳಿಗೆ ಇದನ್ನ ಪ್ರಥಮವಾಗಿ ಅರ್ಪಿಸಲಾಗ್ತಾ ಇದೆ. ಬಹಳ ವಿಶೇಷವಾದ ಕಾರ್ಯ ಇದು. ಜೊತೆಗೆ ಆಶೀರ್ವಚನ ನೀಡಿದ ಗೋಕರ್ಣ ಪರ್ತಗಾಳಿ ಮಠ ಮತ್ತು ವಾರಣಾಸಿಯ ಶ್ರೀ ಕಾಶಿಮಠ ಸಂಸ್ಥಾನದ ಗುರುಗಳಿಗೂ ಇದನ್ನ ಸಮರ್ಪಿಸ್ತಾ ಇದ್ದಾರೆ. ಇದೆಲ್ಲವೂ ನಮ್ಮಲ್ಲಿ ಇಂದಿಗೂ ಉಳಿದಿರೋ ಆ ಕೃತಜ್ಞತಾ ಭಾವವನ್ನ ತೋರಿಸುತ್ತೆ. ನಿಜ, ನಾವು ಎಷ್ಟೇ ದೊಡ್ಡ ಸಾಧನೆ ಮಾಡಿದ್ರೂ ಅದು ನಮ್ಮ ಗುರು ಹಿರಿಯರ ಆಶೀರ್ವಾದದ ಫಲ ಅನ್ನೋ ವಿನಯ ಇದು. ಹೌದು ಹೌದು. ಇದೆಲ್ಲ ಸರಿ, ಆದ್ರೆ ಈ ಮೂಲಗಳನ್ನ ಓದುವಾಗ ನನ್ನನ್ನ ಅತ್ಯಂತ ಹೆಚ್ಚು ಅಚ್ಚರಿಗೀಡು ಮಾಡಿದ ಮತ್ತು ತುಟಿ ಮುಗದ ಮೇಲೆ ನಗು ತರಿಸಿದ ಒಂದು ವಿಚಾರ ಇದೆ. ಏನದು? ವಾಟ್ಸಾಪ್ ವಿಚಾರನಾ? ಅದೇ ಸಾವಿರಾರು ವರ್ಷಗಳ ಹಿಂದಿನ ಸಂಪೂರ್ಣವಾಗಿ ಮೌಖಿಕ ಪರಂಪರೆಯಲ್ಲಿದ್ದ ಒಂದು ಆಚರಣೆಯನ್ನ ಆಧುನಿಕ ಜಗತ್ತಿನ ಎದುರು ಕಳೆದು ಹೋಗದಂತೆ 425 ಪುಟಗಳ ಪುಸ್ತಕದಲ್ಲಿ ಬಂಧಿಸಲಾಗಿದೆ. ಆ ಪುಸ್ತಕವನ್ನ ಮುಂಗಡವಾಗಿ ಕಾಯ್ದಿರಿಸಲು, ಅಂದ್ರೆ ಜನರಿಗೆ ತಲುಪಿಸಲು ಅವರು ಯಾವ ಮಾಧ್ಯಮವನ್ನ ಬಳಸ್ತಾ ಇದ್ದಾರೆ ಗೊತ್ತೇ? ಇಂದಿನ ಅತ್ಯಾಧುನಿಕ ತಂತ್ರಜ್ಞಾನವಾದ ವಾಟ್ಸ್ಆಪ್ ಅನ್ನ. ಹೌದು, ಇದು ನಿಜಕ್ಕೂ ಒಂದು ವಿಪರ್ಯಾಸ ಅಲ್ವಾ? ಆದ್ರೆ ಅದೇ ಸಮಯದಲ್ಲಿ ಅತ್ಯಂತ ಪ್ರಾಯೋಗಿಕವಾದ ಹೆಜ್ಜೆ ಕೂಡ ಹೌದು. ಪರಂಪರೆ ಉಳಿಬೇಕಾದ್ರೆ ಅದು ಕಾಲಕ್ಕೆ ತಕ್ಕಂತೆ ಬದಲಾಗಬೇಕು, ಹೊಸ ತಂತ್ರಜ್ಞಾನವನ್ನ ಅಪ್ಪಿಕೊಳ್ಳಬೇಕು ಅನ್ನೋದಕ್ಕೆ ಇದೊಂದು ಕ್ಲಾಸಿಕ್ ಉದಾಹರಣೆ. ಹೌದು. ಜುಲೈ 1,
2026ರ ಬುಧವಾರದಿಂದ ಇದರ ವಿತರಣೆ ಆರಂಭವಾಗುತ್ತೆ ಅಂತ ಪ್ರಕಟಣೆಯಲ್ಲಿ ಸ್ಪಷ್ಟವಾಗಿ ತಿಳಿಸಲಾಗಿದೆ. ಆಸಕ್ತರು ತಮ್ಮ ಹೆಸರು ಮತ್ತು ವಿಳಾಸವನ್ನ ಒಂದೇ ಒಂದು ವಾಟ್ಸ್ಆಪ್ ಸಂದೇಶದ ಮೂಲಕ ಅಂದ್ರೆ 8310934115 ಈ ನಂಬರ್ಗೆ ಕಳುಹಿಸಿ ಈ ಗ್ರಂಥವನ್ನ ಕೈದಿರಿಸಬಹುದು. ಮತ್ತೆ ಮುಂಗಡವಾಗಿ ಯಾವುದೇ ಹಣವನ್ನ ಪಾವತಿಸೋ ಅಗತ್ಯವೂ ಇಲ್ಲ ಅನ್ನೋದು ಕೂಡ ಗಮನಾರ್ಹ. ಅದೇ, ನಾವು ಆಗ್ಲೇ ಮಾತಾಡ್ತಾ ಇದ್ದ ಆಪರೇಟಿಂಗ್ ಸಿಸ್ಟಮ್ ಮತ್ತು ಆಪ್ಗಳ ಕಥೆಗೆ ಬರೋಣ. ಇಂದು ನಮ್ಮ ಸಮಯವನ್ನ ಅತಿ ಹೆಚ್ಚು ಕದಿಯುವ, ನಮ್ಮ ಬೇರುಗಳಿಂದ ದೂರ ಮಾಡ್ತಾ ಇರೋ ಅದೇ ವಾಟ್ಸ್ಆಪ್ ಅನ್ನೋ ಆ್ಯಪನ್ನು ಇಲ್ಲಿ ನಮ್ಮ ಮೂಲ OS ಅನ್ನ ಮರಳಿ ಉಳಿಸ್ಕೊಳ್ಳೋಕ್ಕೆ, ಸರಿಪಡಿಸ್ಕೊಳ್ಳೋಕ್ಕೆ ಬಳಸಲಾಗ್ತಾ ಇದೆ. ಇದು ಟೆಕ್ನಾಲಜಿಯನ್ನ ಅದರ ವಿರುದ್ಧವೇ ಬಳಸುವ ಒಂದು ಅದ್ಭುತ ತಂತ್ರ ಅಂತಾನೆ ಹೇಳ್ಬೋದು. ಖಂಡಿತವಾಗಿಯೂ. ಮತ್ತು ಇಲ್ಲಿ ನಾವು ಶ್ಲಾಘಿಸಲೇಬೇಕಾದ ಮತ್ತೊಂದು ಅತಿ ಮುಖ್ಯ ವಿಚಾರ ಏನಪ್ಪಾ ಅಂದ್ರೆ ಈ ಇಡೀ ಯೋಜನೆಯ ಆರ್ಥಿಕ ದೃಷ್ಟಿಕೋನ. ಆ ಪ್ರಕಟಣೆಯಲ್ಲಿ ಅದರ ಬಗ್ಗೆ ಏನ್ ಹೇಳಿದ್ದಾರೆ? ಪತ್ರಿಕಾ ಪ್ರಕಟಣೆಯಲ್ಲಿ ಅವರು ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದಾರೆ, ಈ ಮೊದಲ ಸಂಪುಟವನ್ನ ವಿತರಿಸುವಾಗ ಕೇವಲ ಮುದ್ರಣ ವೆಚ್ಚವನ್ನ ಮಾತ್ರ ಪಡೆಯಲಾಗುತ್ತೆ ಅಂತ. ಅದಕ್ಕೆ ಯಾವುದೇ ಲಾಭಾಂಶವನ್ನ ಸೇರಿಸಿಲ್ಲ. ಓ, ನಾಟ್ ಫಾರ್ ಪ್ರಾಫಿಟ್ ಅನ್ನೋ ಹಾಗೆ. ಹೌದು. ಮತ್ತು ಆ ಬರುವ ಹಣವನ್ನೂ ಸಹ ಮುಂದಿನ 2ನೇ ಸಂಪುಟದ ಅಂದ್ರೆ ಆ ಭಕ್ತಿಯುಕ್ತ ಜ್ಞಾನಯೋಗದ ಮುದ್ರಣದ ಬಂಡವಾಳಕ್ಕಾಗಿ ಮಾತ್ರ ಬಳಸಿಕೊಳ್ಳುವ ಉದ್ದೇಶವನ್ನ ಹೊಂದಿದ್ದಾರೆ. ಇಂದಿನ ಈ ಕಮರ್ಷಿಯಲ್ ಜಗತ್ತಿನಲ್ಲಿ 400 ಪುಟಗಳಿಗೂ ಮೀರಿದ ಇಷ್ಟೊಂದು ಶ್ರಮದ ಕೃತಿಯನ್ನ ಕೇವಲ ಜ್ಞಾನ ಪ್ರಸಾರಕ್ಕಾಗಿ ರಿಯಾಯಿತಿ ದರದಲ್ಲಿ ವಿತರಿಸೋಕೆ ಹೊರಟಿರೋದು ಅವರ ಬದ್ಧತೆಯನ್ನು ತೋರಿಸುತ್ತೆ. ನಿಜ. ಇದು ಕೇವಲ ಒಂದು ಪುಸ್ತಕ ಮಾರಾಟದ ಪ್ರಕಟಣೆಯಲ್ಲ, ಇದೊಂದು ಸಾಂಸ್ಕೃತಿಕ ಹೋರಾಟ. ಖಂಡಿತ. ಹಾಗಾದ್ರೆ ಈ ಇಡೀ ಚರ್ಚೆಯಿಂದ ನಾವು ಕಲಿಬೋದಾದ ಪಾಠವೇನು? ನಾವೆಲ್ಲರೂ ಅಂದ್ರೆ ಉಪನಯನ ಮಾಡಿಸ್ಕೊಂಡಿದ್ದೇವೋ ಬಿಟ್ಟಿದ್ದೇವೋ, ನಾವು ಪ್ರತಿದಿನ ಸಂಧ್ಯಾವಂದನೆ ಮಾಡ್ತೀವೋ ಇಲ್ವೋ ಅದು ಬೇರೆ ಮಾತು. ಆದರೆ ಈ 425 ಪುಟಗಳ ಗ್ರಂಥದ ಹಿಂದಿರುವ ಆಳವಾದ ವಿಶ್ಲೇಷಣೆ ಪ್ರತಿಯೊಬ್ಬರಿಗೂ ಅನ್ವಯಿಸುವಂತಹ ಒಂದು ದೊಡ್ಡ ಸತ್ಯವನ್ನ ನಮ್ಮ ಮುಂದಿಡುತ್ತೆ. ಹೌದು. ಆ ಸತ್ಯ ಏನಪ್ಪಾ ಅಂದ್ರೆ ಮನುಷ್ಯನಿಗೆ ಆಧುನಿಕತೆಯ ರೆಕ್ಕೆಗಳು ಎಷ್ಟು ಮುಖ್ಯವೋ ಪ್ರಾಚೀನತೆಯ ಬೇರುಗಳು ಅಷ್ಟೇ ಮುಖ್ಯ. ನಾವು ಆಕಾಶದಲ್ಲಿ ಹಾರಬಹುದು, ಆದ್ರೆ ನಮ್ಮ ಅಸ್ತಿತ್ವ ನಿಂತಿರೋದು ನೆಲದ ಮೇಲೆ ಅಲ್ವಾ? ಬಹಳ ಅದ್ಭುತವಾಗಿ ಹೇಳಿದ್ರಿ. ನಮ್ಮ ಮೌಲ್ಯಗಳು, ನಮ್ಮ ಸಂಸ್ಕಾರಗಳು, ನಮ್ಮನ್ನೇ ನಾವು ಪ್ರತಿದಿನ ಪರೀಕ್ಷಿಸಿಕೊಳ್ಳುವ, ಶುದ್ಧೀಕರಿಸಿಕೊಳ್ಳುವ ಇಂತಹ ಆಚರಣೆಗಳು ಗಟ್ಟಿಯಾಗಿದ್ದಾಗ ಮಾತ್ರ ನಮ್ಮ ಜೀವನದಲ್ಲಿ ಬರುವ ಎಂತಹದ್ದೇ ಬಿರುಗಾಳಿಯನ್ನು ಎದುರಿಸೋಕೆ ಸಾಧ್ಯ. ಬೇರು ಭದ್ರವಾಗಿದ್ರ ಮಾತ್ರ ಎಲೆಗಳು ಹಸಿರಾಗಿರೋಕೆ ಸಾಧ್ಯ. ಅದೇ, ಬೇರು ಮತ್ತು ಎಲೆಗಳ ಮಾತು ಬಂದಾಗ ನಾವು ನಮ್ಮ ಕೇಳುಗರಿಗೆ ಒಂದು ಆಳವಾದ ಪ್ರಚೋದನಾತ್ಮಕವಾದ ಚಿಂತನೆಯನ್ನ ಬಿಟ್ಟು ಹೋಗುವ ಸಮಯ ಬಂದಿದೆ. ಖಂಡಿತ. ಈ ವಿಶ್ಲೇಷಣೆ ಆ ನಿಟ್ಟಿನಲ್ಲಿ ನಮ್ಮನ್ನ ಯೋಚಿಸುವಂತೆ ಮಾಡುತ್ತೆ. ಕೇಳುಗರೆ, ಸ್ವಲ್ಪ ಹೊತ್ತು ನಿಮ್ಮ ದೈನಂದಿನ ಧಾವಂತವನ್ನ ಪಕ್ಕಕ್ಕಿಟ್ಟು ಯೋಚಿಸಿ. ಇಂದು ನಾವೆಲ್ಲರೂ ನಮ್ಮ ಬಿಡುವಿಲ್ಲದ ಬದುಕಿನಲ್ಲಿ ಕೇವಲ ಹೊರಗಿನ ಆ ರೆಂಬೆಕೊಂಬೆ ಮತ್ತು ಎಲೆಗಳ ಹಿಂದೆಯೇ ಓಡ್ತಾ ಇದ್ದೀವಲ್ವೇ? ಪ್ರಮೋಷನ್, ಸಂಬಳದ ಹೆಚ್ಚಳ, ಹೊಸ ಕಾರು, ಸಮಾಜದಲ್ಲಿನ ಸ್ಟೇಟಸ್ ಇವುಗಳೇ ನಮ್ಮ ಜೀವನದ ಸರ್ವಸ್ವ ಅಂದ್ಕೊಂಡು ಆ ಎಲೆಗಳಿಗೆ ಪಾಲಿಷ್ ಮಾಡೋ ಕೆಲಸವನ್ನ ಮಾತ್ರ ಮಾಡ್ತಾ ಇದ್ದೀವಿ. ನಿಖರವಾಗಿ ಆ ಎಲೆಗಳಿಗೆ ಜೀವಾಳವಾಗಿರುವ, ಕಷ್ಟದ ಸಮಯದಲ್ಲಿ ನಿಮ್ಮನ್ನ ಕುಸಿಯದಂತೆ ಹಿಡಿದಿಟ್ಟುಕೊಳ್ಳುವ ನಿಮ್ಮದೇ ಆದ ಆ ವೈಯಕ್ತಿಕ ಬೇರುಗಳು ಯಾವುವು? ಅದು ನಿಮ್ಮ ಸಂಸ್ಕಾರವಾಗಿರ್ಬೋದು, ನೀವು ಅಚಲವಾಗಿ ನಂಬುವ ಕೆಲವು ಮೌಲ್ಯಗಳಾಗಿರ್ಬೋದು, ಅಥವಾ ಈಗ ನಾವು ಚರ್ಚೆ ಮಾಡಿದಂತಹ ಪ್ರಾಚೀನ ಜ್ಞಾನದ ಆಚರಣೆಗಳಾಗಿರಬಹುದು. ಮತ್ತು ಎಲ್ಲಕ್ಕಿಂತ ಅತಿ ಮುಖ್ಯವಾದ ಪ್ರಶ್ನೆ ಎಂದರೆ, ಆ ನಿಮ್ಮ ಬೇರುಗಳು ಒಣಗಿ ಹೋಗದಂತೆ ತಡೆಯಲು, ಅವುಗಳನ್ನ ಪೋಷಿಸಲು ನೀವು ಪ್ರತಿದಿನ ಯಾವ ನೀರು ಉಣಿಸುತ್ತಿದ್ದೀರಿ? ದಿನದಲ್ಲಿ 10 ನಿಮಿಷವಾದರೂ ನಿಮಗಾಗಿ, ನಿಮ್ಮ ಆಂತರ್ಯಕ್ಕಾಗಿ ಮೀಸಲಿಡ್ತಾ ಇದ್ದೀರಾ? ಸ್ವಲ್ಪ ಯೋಚಿಸಿ. ಯಾಕಂದ್ರೆ ನಾವು ನಮ್ಮ ಲ್ಯಾಪ್ಟಾಪ್ನ OS ಅನ್ನೇ ಮರೆತು ಕೇವಲ ಆಪ್ಗಳ ಹಿಂದೆ ಬಿದ್ದಂತೆ, ಬೇರುಗಳನ್ನೇ ಮರೆತು ಕೇವಲ ಎಲೆಗಳ ಹಿಂದೆ ಬಿದ್ರೆ ಒಂದು ದಿನ ಹೊರಗಿನ ಸಣ್ಣ ಬಿರುಗಾಳಿಗೂ ಆ ಮರ ಬುಡ ಸಮೇತ ನೆಲಕುರುಳ್ಬೋದು ಅಲ್ವಾ? ಖಂಡಿತ. ಆ ಬೇರುಗಳಿಗೆ ನೀರುಣಿಸುವ ಕೆಲಸ ಈಗಲೇ ಆರಂಭವಾಗಲಿ. ಈ ಆಳವಾದ ಚಿಂತನೆಯೊಂದಿಗೆ ಇಂದಿನ ನಮ್ಮ ಈ ವಿಶೇಷ ಸಂವಾದವನ್ನ ಮುಕ್ತಾಯಗೊಳಿಸ್ತಾ ಇದ್ದೀವಿ. ನಿಮ್ಮ ಸಮಯಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ.